ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಅಣ್ಣ ಟಿ ಎ ನಾರಾಯಣಗೌಡರ ನಾಯಕತ್ವದಲ್ಲಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರು ನಗರ ಹಾಗೂ ಬೆಂಗಳೂರಿನ ಎಲ್ಲ ಕರವೇ ಕಾರ್ಯಕರ್ತರುಗಳು ಸೇರಿ ಇವತ್ತು ರಾಜ್ಯಪಾಲರ ವಿರುದ್ಧ ಈ ಒಂದು ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು. ಈಗಾಗಲೇ ಕಾರಣ ಎಲ್ಲರಿಗೂ ಗೊತ್ತಿದೆ. ಏನು ರಾಜ್ಯಪಾಲರು ರಾಜ್ಯವನ್ನ ಪಾಲನೆ ಮಾಡಬೇಕಾಗಿರುವಂಥವ್ರು, ಜೊತೆಗೆ ಈ ನಾಡಿನ ನಮ್ಮ ಭಾಷೆಗೆ ಅನುಗುಣವಾಗಿ ಏನು ರಾಜ್ಯ ಸರ್ಕಾರ ತಗೊಂಡಿರುವಂಥ ತೀರ್ಮಾನಕ್ಕೆ ಆಗಿರಬೇಕಾಗಿರುವಂಥ ಇವತ್ತು ರಾಜ್ಯಪಾಲರು ನಾಡ ವಿರೋಧಿ ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಇವತ್ತು ಸರ್ಕಾರಕ್ಕೆ ಪತ್ರವನ್ನು ಬರೆದು 3ನೇ ದರ್ಜೆಯಲ್ಲಿರುವಂಥ ಹಿಂದಿಯನ್ನ ಗಣನೆಗೆ ತಗೋಬೇಕು ಅಂತ ರಾಜ್ಯಪಾಲರ ಈ ನಿರ್ಣಯ ವಿರುದ್ಧವಾಗಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಬೃಹತ್ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು. ಇದು ಒಂದು ಸಾಂಕೇತಿಕ ಪ್ರತಿಭಟನೆ ಅಷ್ಟೇ. ನಾವು ರಾಜ್ಯ ಭವನಕ್ಕೆ ನುಗ್ಗೋದೇನು ದೊಡ್ಡ ವಿಚಾರ ಅಲ್ಲ. ನಮ್ಮದು ಹೋರಾಟದ ಪ್ರತಿಯೊಂದು ಹಂತಗಳಿರುತ್ತೆ. ಹಾಗಾಗಿ ಇದು ಮೊದಲನೇ ಅಂತ ಸಾಂಕೇತಿಕವಾಗಿ ನಾವು ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ನಮ್ಮ ನಾಡಿನಲ್ಲಿ ದ್ವಿಭಾಷಾ ನೀತಿ ಸಾಕು. ನಮ್ಮ ಈ ನಾಡಿನ ಈ ಒಂದು ಪ್ರಾದೇಶಿಕ ಭಾಷೆ ಆಗಿರುವಂಥ ಕನ್ನಡದ ಜೊತೆಗೆ ನಮಗೆ ಇಂಗ್ಲೀಷ್ ಸಾಕು. ಇಂಗ್ಲೀಷ್ನ ಇಟ್ಕೊಂಡು ನಾವು ಬೇರೆ ದೇಶಗಳಲ್ಲೂ ಕೂಡ ಮಾತಾಡಿ ಸಂವಹನವನ್ನು ನಡೆಸ್ತೀವಿ. ಆದರೆ ಮೂರನೇ ವಿಷಯವಾಗಿ ನಮಗೆ ಹಿಂದಿ ಬೇಕಾಗಿಲ್ಲ. 25-30 ವರ್ಷಗಳಿಂದನೂ ಕೂಡ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹಿಂದಿ ವಿರುದ್ಧವಾಗಿ ತ್ರಿಭಾಷಾ ಸೂತ್ರ ಬೇಡ ಅಂತ ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಆದರೂ ಕೂಡ ಸರ್ಕಾರಗಳು ಅವರ ಒಂದು ವೋಟ್ ಬ್ಯಾಂಕ್ಗೋಸ್ಕರ, ಹಾಗೆ ನಮ್ಮ ನಾಡಿನ ಕೆಲವೊಂದು ರಾಜಕಾರಣಿಗಳು ಅವರ ಒಂದು ಹೈಕಮಾಂಡ್ನ ಬೂಟ್ ನೆಕ್ಕುವ ಸಲುವಾಗಿ ಇವತ್ತು ಏನು ನಾಡ ವಿರೋಧಿ ಹೇಳಿಕೆಯನ್ನು ಪ್ರತಿಯೊಬ್ಬರು ಕೂಡ ಕೊಟ್ಟಿದ್ದಾರೆ. ಸಂಸದರಿಂದ ಹಿಡಿದು ಹಾಗೆ ಎಲ್ಲ ರಾಜಕಾರಣಿಗಳು ಅವ್ರ ವಿರುದ್ಧ ಎಲ್ಲ ಹೋರಾಟ ಮಾಡಿದ್ದೀವಿ. ಇವತ್ತು ಕೂಡ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಇದಕ್ಕೇನ ರಾಜ್ಯಪಾಲರು ಅವರ ಪತ್ರವನ್ನು ಹಿಂಪಡೆದು ಕನ್ನಡಿಗರಿಗೆ ಕ್ಷಮೆ ಕೇಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಾಜಭವನ ಮುತ್ತಿಗೆ ಹಾಕಿ ಕನ್ನಡಿಗರ ಶಕ್ತಿ, ಕರವೇ ನಾರಾಯಣಗೌಡರ ಸಿಂಹಪಡೆಯ ಶಕ್ತಿ ಏನು ಅಂತ ತೋರಿಸ್ತೀವಿ ವಿನಃ ಈ ನಾಡಿನಲ್ಲಿ ಹಿಂದಿಯನ್ನು ವೈಭವೀಕರಿಸೋಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ.